ಹಾಯ್ ಫ್ರೆಂಡ್ಸ್, ಡ್ರೈ ಫಿಶ್ ಕರಿ ಹೇಗೆ ಮಾಡೋದು ಅಂತ ಇವಾಗ ನೋಡೋಣ. ಇದಕ್ಕೆ ಬೊಂಬಲಿ ಅಂತಲೂ ಕರೀತಾರೆ, ಸ್ಮಾಲ್ ಫಿಶ್ ಅಂತಲೂ ಕರೀತಾರೆ. ಇಲ್ಲಿ ನೋಡಿ, ಸ್ವಲ್ಪ ತೊಗೊಂಡಿದ್ದೀನಿ. ನಿಂಬೆಹಣ್ಣಿನ ಗಾತ್ರ ಹುಣಸೆಹಣ್ಣು, ಈರುಳ್ಳಿ 3, ಟೊಮೆಟೊ 3, ಸ್ವಲ್ಪ ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಗಾರ್ಲಿಕ್ಕು, ಒಂದು ಫುಲ್ ತೊಗೊಂಡಿದ್ದೀನಿ. ಅಚ್ಕಾರದ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಫಿಶ್ ಕರಿ ಮಸಾಲ, ಯಾವುದಾದ್ರೂ ಇರಲಿ, ಫಿಶ್ ಕರಿ ಮಸಾಲ 1 ಟೇಬಲ್ ಸ್ಪೂನು, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಇದರಲ್ಲಿ ಆಲೂಗಡ್ಡೆ 2 ಸ್ಮಾಲ್ ಸೈಜಲ್ಲಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಮಾಡ್ತಾ ಇರೋದು. ನೋಡ್ಕೊಳ್ಳಿ ಒಂದ್ಸತಿ, ತುಂಬ ಚೆನ್ನಾಗಿರುತ್ತೆ ಇದು. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ಸ್ವಲ್ಪ ನಿಂಬೆಹಣ್ಣು ಗಾತ್ರ ಹುಣಸೆಹಣ್ಣು ಇದೆಯಲ್ಲ, ಅದನ್ನು ಬಿಸಿನೀರಲ್ಲಿ ಸ್ವಲ್ಪ ನೆನೆಸಾಕಬೇಕು. ಹಾಕಿದ್ಮೇಲೆ ಒಂದು ಜಾರಲ್ಲಿ ಒಂದು ದೊಡ್ಡ ಸೈಜ್ ಈರುಳ್ಳಿ, ಒಂದು ದೊಡ್ಡ ಸೈಜ್ ಟೊಮೆಟೊ, ಈ ಎರಡನ್ನೂ ಹಾಕಿ ರುಬ್ಕೊಂಡಿದ್ದೀನಿ. ಈ ಥರ ಕಟ್ ಮಾಡಿ ಹಾಕಿದ್ದೀನಿ. ಇದನ್ನು ರುಬ್ಕೊಂಡು ಬರೋಣ. ಹೀಗೆ ಫೈನ್ ಪೇಸ್ಟ್ ಆಗಿ ರುಬ್ಕೋಬೇಕು. ಇನ್ನು ಮಿಕ್ಕಿದ್ದು ಏನು ಟೊಮೆಟೊ ಈರುಳ್ಳಿ ಇದೆ ಅದನ್ನು ಕಟ್ ಮಾಡಿ ಇಟ್ಕೊಳ್ಳಿ. ಆಲೂಗಡ್ಡೆನೂ ಈ ಥರ ಸಣ್ಣ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳಿ. ಪ್ರತಿಯೊಂದೂ ಈ ಥರ ಎಲ್ಲನೂ ಕ್ಲೀನ್ ಮಾಡ್ಕೊಂಡ್ಬಿಡೋಣ. ನೋಡಿ, ಒಳಗಿರೋದು ತೆಗಿತಿಲ್ಲ ಅಂದರೆ ಕಹಿ ಥರ ಬಂದುಬಿಡುತ್ತೆ, ಚೆನ್ನಾಗಿರಲ್ಲ. ಈ ಥರ ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಡಿ. ಬಿಸಿನೀರಲ್ಲಿ ಹಾಕಿ ತೊಳ್ಕೊಂಬಿಡಿ. ನೋಡಿ, ಈ ಥರ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಎಲ್ಲ ಫಿಶ್ನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬಿಸಿನೀರು, ಉಗುರು ಬೆಚ್ಚ ನೀರಲ್ಲಿ ತೊಳ್ಕೊಬೇಕು. ಮಣ್ಣಿರುತ್ತೆ, ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ತೊಳೆದಿಟ್ಕೊಳ್ಳಿ. ಇನ್ನೊಂದು ಸರಿ ಉಗುರು ಬೆಚ್ಚ ನೀರು ಹಾಕ್ಕೊಳ್ಳಿ. ಚೆನ್ನಾಗಿ ವಾಶ್ ಮಾಡಿ. ಈಗ 2 ಸತಿ ಬಿಸಿನೀರಲ್ಲಿ ಆಯಿತು. ತಣ್ಣೀರಲ್ಲೂ ತೊಳ್ಕೊಳ್ಳಿ ಚೆನ್ನಾಗಿ. ಏನೇ ಮಣ್ಣು ತುಂಬ ಇರುತ್ತೆ, ಆಮೇಲೆ ಮಾಡಿನೂ ಪ್ರಯೋಜನ ಇರಲ್ಲ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಈಗ ಎಣ್ಣೆ ಹಾಕಿ, ಇದಕ್ಕೆ ಸ್ವಲ್ಪ ಜಾಸ್ತಿ ಎಣ್ಣೆ ಇದ್ರೇ ಚೆನ್ನಾಗಿರೋದು. ಆದಮೇಲೆ ಮೆಣಸಿನ್ಕಾಯಿ ಹಾಕಿ, ನೆಕ್ಸ್ಟ್ ಈರುಳ್ಳಿ ಸೇರಿಸಿ, ಚೆನ್ನಾಗಿ ಫ್ರೈ ಮಾಡಿ ಇದಕ್ಕೆ ಹಾಕಿ ಅರಿಶಿನ ಹಾಕ್ಬಿಡಿ. ಅಂದರೆ ಎಣ್ಣೆಯಲ್ಲಿ ಅರಿಶಿನ ಹಾಕಿದ್ರೇ ಅರಿಶಿನ ವಾಸನೆ ಬರಲ್ಲ, ಅದರಿಂದ ಉಪ್ಪು ಹಾಕ್ಕೊಂಬಿಡಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಡಿ. ಈಗ ಟೊಮೆಟೊನ ಆ್ಯಡ್ ಮಾಡಿ. ಈಗ ಕರಿಬೇವಿನ ಸೊಪ್ಪು ಆ್ಯಡ್ ಮಾಡಿ ಚೆನ್ನಾಗಿ ಕಲಿಸಿ. ಈಗ ಆಲೂಗಡ್ಡೆ ಕಟ್ ಮಾಡಿ ಇಟ್ಟಿದ್ದನ್ನ ಅದನ್ನು ಹಾಕಿ ಚೆನ್ನಾಗಿ ಕಲಿಸಿ. ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಆಗಲಿ ಎಣ್ಣೆಯಲ್ಲಿ. ಸ್ವಲ್ಪ ಹೊತ್ತು ಬೇಯಲಿ. ನೋಡಿ, ಚೆನ್ನಾಗಿ ಬೆಂದಿದೆ. ಈಗ ರುಬ್ಬಿಟ್ಟಂಥ ಟೊಮೆಟೊನು ಈರುಳ್ಳಿನ ಸೇರಿಸೋಣ. ಚೆನ್ನಾಗಿ ಮಿಕ್ಸ್ ಮಾಡಿ ಎಣ್ಣೆ ಬರೋವರೆಗೂ ಹಾಗೆ ಫ್ರೈ ಆಗ್ತಾ ಇರಲಿ. ಸಣ್ಣ ಉರಿ ಏನು ಮಾಡಬೇಡಿ, ಸ್ವಲ್ಪ ಲೈಟ್ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ. ನೋಡಿ, ಚೆನ್ನಾಗಿ ಕಲಿಸ್ಬಿಡಿ. ಈಗ ಅಚ್ಕಾರದ ಪುಡಿ ಹಾಕೋಣ. ಪುಡಿ ಇಲ್ಲಿ ನೋಡಿ, ಹಾಗೆ ಕಲಿಸಿ. ತಟ್ಟೆ ಹಾಕಿ ಮುಚ್ಚಿ ಲೋ ಫ್ಲೇಮ್ ಮಾಡಿ ಒಂದು 5 ಮಿನಿಟ್ಸ್ ಹಾಗೆ ಕುಕ್ ಆಗಲಿ. ಇಲ್ಲಿ ನೋಡಿ, ಎಣ್ಣೆ ಬಿಟ್ಕೊಂಡ್ಬಿಟ್ಟಿದೆ, ಎಲ್ಲ ನೀಟಾಗಿ ಬೆಂದಿದೆ. ಇಲ್ಲಿ ನೋಡಿ, ಒಂದು ಸತಿ ಕಲಿಸ್ಕೊಳ್ಳಿ.
ಚೆನ್ನಾಗಿ ಎಣ್ಣೆ ಬಿಟ್ಕೊಂಡಾಗಿದೆ. ಈಗ ಡ್ರೈ ಫ್ರೆಶ್ನ ಇದರಲ್ಲಿ ಸೇರಿಸಿ ಕಲಸಿ ಚೆನ್ನಾಗಿ ಉರಿ ಜೋರಲ್ಲೇ ಮಾಡಿ. ಸ್ವಲ್ಪ ಡ್ರೈ ಫಿಶ್ ಹಾಕಿದ್ಮೇಲೆ ಉರಿ ಜೋರು ಮಾಡ್ಕೊಂಬಿಡಿ. ಯಾವಾಗಲೂ ಅಷ್ಟೇ ಎಣ್ಣೆ ಬಿಟ್ಕೋಬೇಕು. ಚೆನ್ನಾಗಿ ಎಣ್ಣೆಯಲ್ಲಿ ಮಸಾಲೆ ಕುಕ್ ಆಗಬೇಕು, ಆವಾಗಲೇ ಚೆನ್ನಾಗಿರೋದು. ನಿಮಿಷ ಚೆನ್ನಾಗಿ ಕುದ್ಮೇಲೆ ಇಲ್ಲಿ ನೋಡಿ, ಚೆನ್ನಾಗಿ ಕುದೀಲಿ, ಹತ್ತಿರ ಆಗಬೇಕು. ನೀರಿರೋದೆಲ್ಲ ಗೊಜ್ಜು ಥರ ಆಗಿದ್ಮೇಲೆ ಗೊಜ್ಜು ಥರ ಆಗುತ್ತೆ. ಇವಾಗ ತಟ್ಟೆ ಹಾಕಿ ಮುಚ್ಚಿದ್ಮೇಲೆ ಲೋ ಫ್ಲೇಮೇ ಇಡಿ, ಸ್ವಲ್ಪ ಚೆನ್ನಾಗಿ ಬೇಯಲಿ ಅದು. ನೋಡಿ ಚೆನ್ನಾಗಿ ಕುದೀತಾ ಇದೆ. ಇಲ್ಲಿ ನೋಡಿ, ಈ ಟೈಮಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಒಂದ್ಸತಿ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ಒಂದ್ಸತಿ ಈ ಥರ ಕಲಸಿ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ ಕಲರೆಲ್ಲ. ನೋಡಿ ಈ ಬಿಸಿ ಬಿಸಿ ಅನ್ನದ ಮೇಲೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ಫ್ರೆಂಡ್ಸ್ ಹೇಗಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.